ಅದಕ್ಕಾಗಿ ಆಮೇಲೆ ನಾವು ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟು MLA ನಮ್ದು ಗುರಿ ಇದೆ. ನಮ್ಮ ಪಾರ್ಲಿಮೆಂಟ್ ನಲ್ಲಿ ನಮ್ಮ MP ಗೆಲ್ಲಬೇಕು. ಮೋದಿಜಿ 3ನೇ ಟೈಮ್ ಪ್ರಧಾನಮಂತ್ರಿ ಆಗ್ಬೇಕು. ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗ್ಬೇಕು. ಒಂದ್ ಕೇಳ್ರಿ ಪೂರ್ತಿ ಕುಲಕರ್ಣಿ ಆಗಿ ಗಾಯಪ್ಪ. ನಾವು ನಮ್ಮ ಅಧ್ಯಕ್ಷ ಹೇಳಿದ್ರು ಈಗ ಪೂರ್ತಿ ಕೇಳ್ರಿ. ನಮ್ಮ ಕ್ಯಾಂಡಿಡೇಟ್ ಹೂವ ಯವ್ವ ಹೂವ ಹೇಳ್ತೀನಿ ನಿಂದೆ. ಅದಕ್ಕಾಗಿ ಪೂರ್ತಿ ಮಾತು ಕೇಳ್ರಿ. ನಮ್ಮ ಎಲ್ಲ ಜವಾಬ್ದಾರಿ ಇದೆ. ನಮ್ಮ ಯೂತ್ ಪ್ರೊಸೆಸ್ ನಡೀತಾ ಇದೆ. ಮಿನಿಮಮ್ 22 ಜನ ಅವ, 32 ಜನ ಅಪೇಕ್ಷೆ ಅವ. ಎಲ್ಲ ಕಾರ್ಯಕರ್ತ ಅವ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಈ ನಮ್ಮ ಕ್ಯಾಂಡಿಡೇಟ್ ಕಡಿಮೆ ಮಾಡಿದ್ರೆ ಮಾಡಬೇಕು ಅಂದ್ರೆ ಯಾಕೆ ಪ್ರೊಸೆಸ್ ಮಾಡಬೇಕು? ಕುಲಕರ್ಣಿ ಪ್ರೊಸೆಸ್ ಯಾಕೆ ಮಾಡಬೇಕು? ಪ್ರೊಸೆಸ್ ನಡೆದಾಗ ಪಾರ್ಟಿ ಪ್ರೊಸೆಸ್ ನಮ್ಮ ಪಾರ್ಟಿ ಡಿಫರೆಂಟ್, ಬೇರೆ ಪಾರ್ಟಿ ನಮ್ದು. ಹಾಗಾಗಿ ನಮ್ಮ ಬಿಜೆಪಿ ಅವರು ಹೈಕಮಾಂಡ್, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲಾಧೀಶ ಹೇಳಿದ್ರು 3 ಹೆಸರು ಹೋಗ್ಬೇಕು. ಹೆಸರು ಹೋಗ್ತಾ ಇದೆ. ಇದರಲ್ಲಿ ಬಹಳ ಕಾರ್ಯಕರ್ತ ಶ್ರಮ ಪಟ್ಟಿದ್ದಾರೆ, ಬಹಳ ಕಾರ್ಯಕರ್ತ ಮೆಹನತ್ ಮಾಡಿದ್ದಾರೆ, ಪಾರ್ಟಿ ಬಲಿಷ್ಠ ಮಾಡಿದ್ದಾರೆ, ಅವರು ಅಪೇಕ್ಷಿತ ಆಗಿದ್ದಾರೆ. ಯಾರಿಗೆ ಪಾರ್ಟಿ ಟಿಕೆಟ್ ಕೊಡುತ್ತೆ ನಮ್ಮ ನಿಶಾನಿ ಕಮಲ್. ನಾನು ಗೆಲ್ಬೇಕು. ನಾನು ಹೇಳ್ತೀನಿ ಈಗ ತಮಗೆ ತಮ್ಮ ಮುಖಾಂತರ ಬೀದರಿಂದ ಕಾಂಗ್ರೆಸ್ ಏನ್ ಬಿ ಹೇಳಿ, ನಮ್ಮ ಕ್ಯಾಂಡಿಡೇಟ್ ಸಾಮಾನ್ಯ ಕಾರ್ಯಕರ್ತ ಆಗಲಿ, ಸಾಮಾನ್ಯ ಬೂತ್ ಅಧ್ಯಕ್ಷ ಆಗಲಿ, ಶಕ್ತಿ ಕೇಂದ್ರ ಅಧ್ಯಕ್ಷ ಆಗಲಿ, ಮಹಾಶಕ್ತಿ ಕೇಂದ್ರ ಆಗಲಿ, ಮಂಡಳ ಅಧ್ಯಕ್ಷ ಆಗಲಿ, ಯಾರು ಬಿ ಆಗಲಿ, 2 ಲಕ್ಷಾಂತರನ ನಾನು ಗೆಲ್ತೀವಿ. 2 ಲಕ್ಷಾಂತರನ ಗೆಲ್ತೀವಿ. ನಮ್ಮ ಭರೋಸಾ ಇದೆ. ಮೋದಿಜಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ದೇಶ ಮಜಬೂತ್ ಮಾಡಿದ್ದಾರೆ. ಅದಕ್ಕಾಗಿ ಯಾವ ಕಾರ್ಯಕರ್ತಾಗೆ ಟಿಕೆಟ್ ಸಿಗುತ್ತೆ, ಯಾಕಂದ್ರೆ ನಾವು ದುಡ್ತೀವಿ ಒಂದಾಗಿ, ಒಗ್ಗಟ್ಟಾಗಿ. ಎಲ್ಲ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಏನ್ ಕಾನ್ಸ್ಟಿಟ್ಯೂನ್ಸಿ ಜವಾಬ್ದಾರಿ ವ್ಯಕ್ತಿ MLA 5 MLA ಇದ್ದೀನಿ, 3 ಡೆಪ್ಯೂಟೆಡ್ MLA. ಪ್ರಕಾಶ್ ಖಂಡ್ರೆ ಇದೆ, ಸುಭಾಷ್ ಗುತ್ತೇದಾರ್ ಇದೆ, ಎಲ್ಲ ನಮ್ಮ ಈಶ್ವರಿ ಠಾಕೂರ್ ಇದೆ. ಎಲ್ಲ 7 ಜನ ಸೇರಿ ನಮ್ಮ ಜವಾಬ್ದಾರಿ ಇದೆ. ಮೋದಿ ಕೈ ಮಜಬೂತ್ ಮಾಡಬೇಕು. ಬಿದರಿಯಿಂದ ಕಮಲ್ MP ಹೋಗ್ಬೇಕು, ನಮ್ಮ ಗುರಿ ಇದೆ. ಒಂದು ವೇಳೆ ಟಿಕೆಟ್ ಸಿಕ್ಕರೆ, ಒಂದು ವೇಳೆ ಸರ್ ಸಿಕ್ಕರೆ ಕೆಲಸ ಮಾಡ್ತೀರಾ, ವಿರೋಧವಾಗಿ ಕೆಲಸ ಮಾಡ್ತೀರಾ? ಒಂದ್ ನೋಡ್ರಿ, ನೋಡ್ರಿ, ನಮ್ಮ ಪಾರ್ಟಿ ತಾಯಿ ಕೇಳ್ರಿ, ನಮ್ಮ ಪಾರ್ಟಿ ತಾಯಿ ಅವ್ರ ಬಿ ಕಾರ್ಯಕರ್ತ. ನಾನು ಹೇಳಿದೀನಿ, ಯಾವ ಕಾರ್ಯಕರ್ತಾಗೆ ಟಿಕೆಟ್ ಫೈನಲ್ ಆಗತ್ತೋ ಅವ್ರ ಕೆಲಸ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಅವ್ರ ಬಿ ಅರ್ಜಿ ಇದೆ, ಅವ್ರ ಬಿ ಕ್ಯೂ ನಲ್ಲಿ ಇದೆ, ಅವ್ರ ಬಿ ಅರ್ಜಿ ಕೊಟ್ಟಾರ, ಅವ್ರ ಬಿ ಕಾರ್ಯಕರ್ತ. ನಾನು ಹೇಳ್ತೀನಿ, ಪಾರ್ಟಿ ನಮ್ಮ ತಾಯಿ ಅಪ್ಪ, ಪಾರ್ಟಿ ನಮ್ಮ ತಾಯಿ. ಹೂವ ನೋಡಿ, ನಮ್ಮ ತಾಯಿ. ಈ ತಾಯಿ ನಂದು ತಾಯಿ ಕೇಳ್ಬೇಡ್ರಿ. ನಮ್ಮ ಕಾರ್ಯಕರ್ತಾಗೆ ತಿಳಿಸಿ ಕೆಲಸ ಮಾಡ್ತೀವಿ. ಇಂಡಿವಿಜುವಲ್ ನಾನು ಹೆಸರು ಹೇಳಲ್ಲ. ಒಂದು ಬೀದರ್ನಿಂದ MP ಕಳಿಸೋದು, ಎರಡನೇದು ಮೋದಿ ಅವರನ್ನ 3rd ಟೈಮ್ ಇದು ಮಾಡೋದು, ಇನ್ನೊಂದು ಹಿಂದೂ ರಾಷ್ಟ್ರ ಮಾಡ್ಬೇಕಂತ ಹೇಳಿದ್ರೆ ಸಂವಿಧಾನ ಬದಲಾಯಿಸಿ ಮಾಡ್ತೀರಾ ಹೆಂಗೆ? ಇಲ್ಲ, ನಾನು ಸಂವಿಧಾನ ಚೇಂಜ್ ಮಾಡಲ್ಲ. ಬಾಬಾ ಸಾಹೇಬ್ ನಮ್ಮ ದೇವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇವರು. ಅವರೇ ನಮ್ಮ ಸಂವಿಧಾನ ಚೇಂಜ್ ಯಾಕೆ ಹಿಂಗ್ ಮಾಡ್ತಾ ಇದ್ರಿ ಶಶಿ? ಹೀಗೇನೇ ಇಲ್ಲ. ರಾಮ ಮಂದಿರ ಹಿಂಗೆ ಹೇಳಿದಿರಿ, ರಾಮ ಮಂದಿರ ಹಿಂಗೆ ಹೇಳಿದಿರಿ, ರಾಮ ಮಂದಿರ ಹಿಂಗೆ ಹೇಳಿದಿರಿ, ಮಾಡಿದ್ರೆ ರಾಮ ಮಂದಿರ ಮಾಡಿಲ್ಲ. ಸಂವಿಧಾನ ಕ್ಲಿಯರ್ ಕಟ್ ಇದೆ, ಯಾವುದು ಧರ್ಮಾಧಾರಿತ ರಾಷ್ಟ್ರ ಕಟ್ಟಾಗಿಲ್ಲ. ಹೀಗಾಗಿ ನೀವು ಸಂವಿಧಾನ ಚೇಂಜ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಹಿಂದೂ ಧರ್ಮ ಅಲ್ಲ, ನಮ್ಮ ಸಂಸ್ಕೃತಿ. ನಿಮ್ಮ ಆಪ್ಷನ್ ನಿಮಗೆ ಕರೆಕ್ಟ್. ನಾನು ಯಾವ ಕಾರಣಕ್ಕೆ ಸಂವಿಧಾನ ಚೇಂಜ್ ಮಾಡಲ್ಲ. ಯಾಕಂದ್ರೆ ನಮ್ ಜನ ಉಲ್ಟಾ ಮಾಡ್ತಾರ, ಬಿಜೆಪಿ ಹಿಂಗೆ ಹೇಳ್ತಾರ. ಅದಕ್ಕಾಗಿ ಬಾಬಾ ಸಾಹೇಬ್ ನಮ್ಮ ಸರ್ವಶ್ರೀ, ಬಾಬಾ ಸಾಹೇಬ್ ನಮ್ಮ ಮಹಾಗುರು. ಸರ್, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಮಾಡಿದ್ರು ಸರ್. ಈಗ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಸರ್. ಅದು ಮುಂದುವರೆದ ಭಾಗ ಅಂತೀರಾ, ಏನಂತೀರಿ ಸರ್? ಬಾಂಬ್ ಬ್ಲಾಸ್ಟ್ಗೆ ಬಿಜೆಪಿ ಕಾರಣ ಅಂತ ಹೇಳ್ತಾರೆ ಸರ್. ಅವರು ಸಾವಿರ ಮಾಡ್ಲಿ, ನಾವು ಅರೆಸ್ಟ್ ಮಾಡ್ತೀವಿ. ಅವ್ರು ಇಲ್ಲ, ಅವರು ಗಾಳಿನಲ್ಲಿ ಗುಂಡಾಡ್ಸ್ತಾರ. ನಿನ್ನೆ ತಾವ್ ಹೇಳ್ತೀರಿ ಟಿವಿಗೆ ಅವ್ರು ನಾಸಿರ್ ಹುಸೇನ್ ಬೆಂಬಲಿಗೆ ಬೈದ್ರು, ತಾವ್ ನೋಡಿದ್ರಿ.
ಯಾವ ಟಿವಿ ಇದ್ದು ಎಲ್ಲ ಟಿವಿ ಬೈದ್ರು ಈ ತರ ನಾವು ಮಾತಾಡಲ್ಲ ರೀ. ಎಲ್ಲ ಟಿವಿ ಈ ಟಿವಿ ನೋಡಿದ್ವಿ ನಾನು, ಎಲ್ಲ ಟಿವಿ ನೋಡಿದೀನಿ. ಹಿಂಗ ಹೇಳಿದ್ರು. ಈ ತರ ಅವರು ಮಾತಾಡಿದ್ರಿ. ನೋಡ್ರಿ, ನಾನು ಈ ಬಗ್ಗೆ ಏನು ಆ ತರ ನಾನು ಹೇಳಲ್ಲ. ನಾನು ಸಂವಿಧಾನ ಒಳಗ ಮಾತಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ನಮ್ದು ಏನಿದೆ, ನಮ್ಮ ವಿನಂತಿ ಏನಿದೆ ಮುಖ್ಯಮಂತ್ರಿಗೆ, ಅವರು ಅಸಮರ್ಥ ಆಗಿದ್ದಾರೆ, ಸರ್ಕಾರ ಬರ್ಖಾಸ್ತು ಮಾಡಬೇಕು. ನಮ್ದು ಗವರ್ನರ್ಗೆ ಪತ್ರ ಬರೀತೀನಿ. ಎಲ್ಲ ನಾನು ಬಿಜೆಪಿ MLA ಹೋಗಿ ಬಿಜೆಪಿ ಪಾರ್ಟಿ ಕಡೆಯಿಂದ ಗವರ್ನರ್ಗೆ ವಿನಂತಿ ಮಾಡಿದ್ದೀನಿ. ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪ್ರೂವ್ ಆಗಿದೆ. ಅವರು ಅವ್ರು ಪ್ರಿಯಾಂಕಾ ಖರ್ಗೆ ಅವ್ರು ಟ್ವೀಟ್ ಮಾಡ್ತಾರ, ನಮ್ಮ ಮೀಡಿಯಾಗೆ ಬೈತಾರ ಊಟ ಹಿಂಗ ಇದೆ ನೋಡ್ರಿ, ಸಾಧಕು ಬಾಧಕು ಹಿಂಗ ನೋಡ್ತಾರ. ಇವು ಸಾಬೀತಾಗಿದೆ. ಮೀಡಿಯಾ ಅದು ಕರೆಕ್ಟ್ ಹೇಳಿದ್ರು, ಮೀಡಿಯಾ ಏನ್ ಹೇಳಿದ್ರು ಕರೆಕ್ಟ್ ಆಗಿದೆ. ಅದಕ್ಕೆ ನಾನು ಪ್ರಕಾಶ್ ಮಾಡಿರ್ತೀನಿ.